ಸಮ್ಮರಲ್ಲಂತೂ ಎಷ್ಟು ನೀರು ಕುಡಿದ್ರೂ ಸಾಕಾಗೋದಿಲ್ಲ. ಬನ್ನಿ ನಾನಿಲ್ಲಿ ಸಮ್ಮರ್ಗೆ ಹೇಳಿ ಮಾಡಿಸಿದಂಥ ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಂತೂ ಎಲ್ಲರಿಗೂ ಸಹ ಗೊತ್ತಿರುತ್ತೆ. ನಮ್ಮ ಮಲೆನಾಡಲ್ಲಂತೂ ಯಥೇಚ್ಛವಾಗಿ ಸಿಗುತ್ತೆ. ಹೇರಳೆಕಾಯಿ ಅಥವಾ ಕಂಚೆಕಾಯಿ ಅಂತ ಹೇಳ್ತೇವೆ. ಸೊ ನಾನಿಲ್ಲಿ 4 ಹೇರಳೆಕಾಯಿಯನ್ನು ತಗೊಂಡು ಪೀಸ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 1 ಲೀಟರ್ ಆಗುವಷ್ಟು ನೀರು ತೊಗೊಂಡಿದ್ದೀನಿ. ಅದಕ್ಕೆ ಡೈರೆಕ್ಟಾಗಿ ಸ್ಟ್ರೈನರ್ ಇಟ್ಕೊಂಡು ಹುಳಿಯನ್ನು ಎಲ್ಲ ಹಿಂಡಿ ರಸ ತೆಗಿತಾ ಇದ್ದೀನಿ. ಸಿಮಿಲಿಯರ್ ಟು ಲೆಮನ್. ನೀವು ಬೇಕಿದ್ದರೆ ಸಪ್ರೇಟಾಗಿ ಜ್ಯೂಸ್ ತೆಗೆದು ನಂತರ ನೀರಿಗೆ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಸೊ ನೋಡಿ, ನಾನಿಲ್ಲಿ ಎಲ್ಲ ಕಂಚೆಕಾಯಿದು ರಸವನ್ನು ಹಿಂಡಿ ತೆಗೆದಿದ್ದೇನೆ. ನಂತರ ನಾನಿಲ್ಲಿ 1 ಲೀಟರ್ ನೀರಿಗೆ ಒಂದು 4ರಿಂದ 5 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ. ಶುಗರ್ ಕ್ವಾಂಟಿಟಿ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಹಾಗೆ ನೋಡಿಕೊಂಡು ಹಾಕ್ಕೋಬೋದು. ಹಾಗೆ ನಾನಿಲ್ಲಿ ಜೇನು ಸಹ ಸೇರಿಸ್ಕೊತಾ ಇದ್ದೀನಿ, 1ರಿಂದ 2 ಸ್ಪೂನ್ ಆಗುವಷ್ಟು. ನೀವು ಬೇಕಿದ್ರೆ ಯಾವುದಾದ್ರು ಒಂದನ್ನು ಚೂಸ್ ಮಾಡ್ಕೋಬೋದು. ನಂತರ ನಾನಿಲ್ಲಿ 1 ಚಿಟಿಕೆಯಾಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಚಿಟಿಕೆ ಆಗುವಷ್ಟು ಏಲಕ್ಕಿ ಪೌಡ್ರನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಮೊದಲೇ ನಾನಿಲ್ಲಿ ಸಬ್ಜಾ ಸೀಡ್ ಮತ್ತು ಸಿಯಾ ಸೀಡ್ ಎರಡನ್ನೂ ನೆನೆ ಹಾಕಿದ್ದೆ, ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಜ್ಯೂಸ್ ಈಸ್ ರೆಡಿ. ಶುಗರ್ ಬೇಕಾದ್ರೆ ಟೆಸ್ಟ್ ಮಾಡ್ಕೊಳ್ಳಿ, ಸ್ವೀಟ್ ಎಷ್ಟು ಬೇಕಾಗುತ್ತೆ ನಿಮಗೆ ಅಂತ. ಹೀಗೆ ಮನೆಯಲ್ಲೇ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಹಾರ್ಟ್ ಹೆಲ್ತ್ ಸಹ ಇಂಪ್ರೂವ್ ಆಗುತ್ತೆ ಮತ್ತು ಆರ್ಟ್ರೀಸ್ ಸ್ಟ್ರೈನ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ಮನೆಗೆ ಯಾರಾದರೂ ಗೆಸ್ಟ್ ಸಹ ಬಂದರೆ ನೀವು ಈ ರೀತಿಯಾಗಿ ಸುಲಭವಾಗಿ ಜ್ಯೂಸ್ ಮಾಡಿ ಸರ್ವ್ ಮಾಡ್ಬೋದು. ಹೋಪ್ ಯು ಲೈಕ್ ದ ಸಮ್ಮರ್ ಪವರ್ ಜ್ಯೂಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.